ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ನೀವೆಲ್ಲ ಬಹಳ ಕೇಳ್ತಿದ್ದಂಥ ಕಲಾವಿದೆ. ತುಂಬ ಜನಕ್ಕೆ ಇವರು ನಮ್ಮ ದಕ್ಷಿಣ ಭಾರತದವರು ಅಂತ ಅಂದ್ಕೊಂಡಿದ್ದಾರೆ, ಆದರೆ ಅವರು ಮುಂಬೈನವರು, ನಾರ್ತ್ ಇಂಡಿಯನ್. ಅವರೇ ಕೋಮಲ್ ಮಹ್ವಾಕರ್. ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಕೋಮಲ್ ಮಹ್ವಾಕರ್ ಅಂದರೆ ಅವರು ದಕ್ಷಿಣ ಭಾರತದ ತಾರೆ ರೂಪಿಣಿಯವರು. ಹೌದು ಸ್ನೇಹಿತರೆ, ರೂಪಿಣಿಯವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಕಲೆ ಹಾಕಿ ತಂದಿದ್ದೀನಿ. ಒಂದೊಂದಾಗಿ ಇನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಕೋಮಲ್ ಮಹ್ವಾಕರ್ ಇವರ ತಂದೆ ವಕೀಲರು, ತಾಯಿ ಡಾಕ್ಟ್ರು. ತುಂಬ ಒಂದು ಸಭ್ಯಸ್ಥ ಸಂಸ್ಕಾರವಂತ ಕುಟುಂಬ. ತುಂಬ ಸ್ಟೂಡಿಯಸ್ ಹುಡುಗಿ. ತಂದೆ ತಾಯಿಗೆ ಮಗಳನ್ನ ಆ್ಯಕ್ಟ್ ಮಾಡಿಸೋದಕ್ಕೆ ಆಸಕ್ತಿನೇ ಇರೋದಿಲ್ಲ. ಒಂದು ಅವಕಾಶ ಬರುತ್ತೆ, ಅದು ಗುಜರಾತಿ ಸಿನಿಮಾ. ಅದು ನನಗೆ ಹೆಸರು ಕರೆಕ್ಟಾಗಿ ಗೊತ್ತಾಗ್ತಿಲ್ಲ, ಆದರೆ ರೂಪಿಣಿ ಮೇಡಮ್ ಅವರು ಮೊಟ್ಟ ಮೊದಲನೇದಾಗಿ ಕಾಣಿಸ್ಕೊಂಡಿದ್ದು ಈ ಚಿತ್ರದಿಂದಲೇ. ಅವ್ರು 4ನೇ ವಯಸ್ಸಿರಬೇಕಾದ್ರೆ ಗೂಗಲ್ನಲ್ಲೂ ನಿಮಗೆ ಅವ್ರದ್ದು ಮಿಲ್ಲಿ ಮೊದಲನೇ ಸಿನಿಮಾ ಅಂತಿದೆ, ಚೈಲ್ಡ್ ಆರ್ಟಿಸ್ಟ್ ಆಗಿ ಅಮಿತಾಬ್ ಬಚ್ಚನ್ ಸರ್ದು. ಆದರೆ ಅದಲ್ಲ, ಅವರು ಮೊದಲು ಮಾಡಿದ್ದು ಗುಜರಾತಿ ಸಿನಿಮಾ. ಅದರಲ್ಲಿ ಈ ದೇವಿ ಇರ್ತಾರಲ್ಲ, ತಾಯಿ ಅಮ್ಮ ದೇವಿ ಇರ್ತಾರಲ್ಲ, ದೇವಿಯ ಬಾಲ್ಯದ ವಯಸ್ಸಿನ ಪಾತ್ರನ ಅವ್ರು ನಿರ್ವಹಿಸಿದ್ದಾರೆ. ಕ್ಷಮೆ ಇರಲಿ, ಆ ಚಿತ್ರದ ಹೆಸರು ಗೊತ್ತಿಲ್ಲ. ಅದಾದಮೇಲೆ ಇನ್ನೂ ಒಂದು ಗುಜರಾತಿ ಸಿನಿಮಾ ಮಾಡಿದ್ದಾರೆ. ನಂತರ ಅವರ 6ನೇ ವಯಸ್ಸಿನಲ್ಲಿ, ಅಂದರೆ 1975ಗೆ ಅಮಿತಾಬ್ ಬಚ್ಚನ್ ಸರ್, ಜಯಬಾದುರಿಯವರ ಮಿಲ್ಲಿ ಚಿತ್ರದಲ್ಲಿ ಅವರು ಒಂದು ಬಾಲನಟಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಆ ಪಾತ್ರ ಸಾಕಷ್ಟು ಗಮನ ಸೆಳೆದಿತ್ತು. ಆ ಚಿತ್ರದ ಹಾಡಲ್ಲೂ ಕೂಡ ಅವರು ಸಾಕಷ್ಟು ಗಮನ ಸೆಳೆದಿತ್ತು. ಆಮೇಲೆ ರೇಖಾ ಮೇಡಮ್ ಅವ್ರ ಜೊತೆ ಖೂಬ್ಸೂರತ್ ಅನ್ನೋ ಸಿನಿಮಾದಲ್ಲಿ ಅವರು ಬಾಲನಟಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಒಂದು ಸುಮಾರು 25 ಚಿತ್ರಗಳಲ್ಲಿ ಬಾಲನಟಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಅವರು ಅಫಿಷಿಯಲ್ ಆಗಿ ಹಿಂದಿ ಡೆಬ್ಯೂ ಆಗಿದ್ದ ಮೊದಲನೇ ಚಿತ್ರ ಮಿಲ್ಲಿ ಚಿತ್ರ. ಇದಾದಮೇಲೆ ತುಂಬ ಚಿತ್ರಗಳು, ಅಂದರೆ ದೇಸ್ ಪರದೇಸ್ ಅನ್ನೋ ಒಂದು ಸಿನಿಮಾ, ಸಾಂಚ್ಕೋ ಆಂಚ್ನಹಿ ಅನ್ನೋ ಒಂದು ಚಿತ್ರದಲ್ಲೂ ಕೂಡ ಅವರು ಬಾಲ ಕಲಾವಿದೆಯಾಗಿ ಕಾಣಿಸ್ಕೊಂಡಿದ್ದಾರೆ. ಕಲಾ ಜೀವನ ನಡೀತಿರ್ಬೇಕಾದ್ರೆ ಅವ್ರ ತಂದೆ ತಾಯಿಗೆ ಇನ್ಫ್ಯಾಕ್ಟ್ ಅವ್ರನ್ನ ಈ ಪ್ರೊಫೆಷನ್ಗೆ ಕರ್ಕೊಂಬರೋದೇ ಇಷ್ಟ ಇರಲಿಲ್ವಂತೆ. ಈ ಒಂದು ಸ್ಕೂಲ್ನ ಡ್ಯಾನ್ಸ್ ಪ್ರೋಗ್ರಾಮ್ನಲ್ಲಿ ಅಂದರೆ ಅವ್ರ ತಂದೆ ತಾಯಿಗೆ ಇವ್ರನ್ನ ಒಂದು ನೃತ್ಯ ಕಲಾವಿದೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಡಾಕ್ಟ್ರ್ ಮಾಡಬೇಕು ಅಂತಲೂ ತುಂಬ ಆಸೆ ಇತ್ತಂತೆ. ಶಾಲೆಯ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ನಲ್ಲಿ ಇವರು ಡ್ಯಾನ್ಸ್ನ ನೋಡಿಬಿಟ್ಟು ಬಾಲಿವುಡ್ನ ದೊಡ್ಡ ನಿರ್ದೇಶಕ ಹೃಷಿಕೇಶ್ ಮುಖರ್ಜಿ ಅವರ ನಿರ್ದೇಶನದ ಚಿತ್ರ, ಅಮಿತಾಬ್ ಬಚ್ಚನ್ ಸರ್, ಜಯಬಾದುರಿ ಮೇಡಮ್ ಅವ್ರು ಮಾಡಿದಂಥ ಮಿಲ್ಲಿ ಸಿನಿಮಾಗೆ ಆಫರ್ ಕೊಟ್ಟಿದ್ದಾರೆ. ಅಮಿತಾಬ್ ಬಚ್ಚನ್ ಅವ್ರ ಸಿನಿಮಾ, ಜಯಬಾದುರಿ ಅವ್ರ ಸಿನಿಮಾ ಅಂದಿದ್ದಕ್ಕೆ ಅವ್ರ ಮನೆಯವರು ಈಸಿಯಾಗಿ ಕನ್ವಿನ್ಸ್ ಆಗಿ ಒಪ್ಕೊಂಡಿದ್ದಾರೆ. ಅದಾದಮೇಲೆ ಸಾಕಷ್ಟು ಬಾಲಕಲಾವಿದೆಯಾಗಿ ನಟಿಸ್ಕೊಂಡು ಬಂದರು. ಜೊತೆಗೆ ಅಕಾಡೆಮಿಕ್ಸಲ್ಲೂ ತುಂಬ ಚೆನ್ನಾಗಿ ಓದ್ಕೊಂಡು ಬಂದರು ನಮ್ಮ ರೂಪಿಣಿ ಮೇಡಮ್ ಅವರು. ಅವರು ಓದಿದ್ದ ಶಾಲೆ ಬಂದ್ಬಿಟ್ಟು ಕಿಂಗ್ ಜಾರ್ಜ್ ಹೈಸ್ಕೂಲ್ ಅಂತ ಮುಂಬೈನಲ್ಲಿ. ಅಲ್ಲಿ ಅವರ ವಿದ್ಯಾಭ್ಯಾಸ ಮಾಡಿದ್ದಾರೆ. ಅವರ ಬಾಲ ಕಲಾವಿದೆಯ ಸಿನಿ ಕೆರಿಯರ್ ನಡೀತಿರ್ಬೇಕಾದ್ರೆ ರಾಜಶ್ರೀ ಪ್ರೊಡಕ್ಷನ್ಸ್ ಅಂತ ತುಂಬ ದೊಡ್ಡ ಸಂಸ್ಥೆ, ನಮ್ಮದಿಲ್ಲಿ ಈಶ್ವರಿ, ವಜ್ರೇಶ್ವರಿ ಎಲ್ಲ ಎಷ್ಟು ದೊಡ್ಡ ಹೆಸರಿದೆಯೋ ಅಷ್ಟೇ ದೊಡ್ಡ ಹೆಸರು, ಅಷ್ಟೇ ಹಳೆಯ ಸಂಸ್ಥೆ. ಈ ಮೇನೆ ಪ್ಯಾರ್ಕಿಯ, ಹಮ್ ಆಪ್ಕೆ ಕೌನ್ ಎಲ್ಲ ಸಿನಿಮಾ ನಿರ್ಮಾಣ ಮಾಡಿದಂಥ ಸಂಸ್ಥೆ ಅದು ರಾಜಶ್ರೀ ಸಂಸ್ಥೆ. ಆ ನಿರ್ಮಾಣದ ಸಂಸ್ಥೆಯಿಂದ ನಾಯಕ ನಟಿಯಾಗಿ ಫುಲ್ ಫ್ಲೆಡ್ಜ್ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡೋದಕ್ಕೆ ತಾರಾಚಂದ್ ಬರ್ಜಾತಿಯಾ ಅನ್ನೋ ನಿರ್ಮಾಪಕರು, ರಾಜಶ್ರೀ ಸಂಸ್ಥೆಯ ಒಡೆಯರು, ಪಾಯಲ್ ಕಿ ಝೇಂಕಾರ್ ಅನ್ನೋ ಒಂದು ಸಿನಿಮಾ, ಡ್ಯಾನ್ಸ್ ಬೇಸ್ ಸಿನಿಮಾನೇ, ಇದರಲ್ಲಿ ನಾಯಕ ನಟಿಯಾಗಿ ಅವಕಾಶ ಕೊಡ್ತಾರೆ. ಈ ಸಿನಿಮಾ ಬಿಡುಗಡೆ ಆಗುತ್ತೆ. ಅವಾಗಿನ್ನೂ ತುಂಬ ಚಿಕ್ಕ ಏಜು ಕೋಮಲ್ ಮೇಡಮ್ ಅವರು. ಅವಾಗಿನ್ನೂ ಕೋಮಲ್, ಯಾಕೆಂತಂದರೆ ಅವ್ರಿಗಿನ್ನೂ ರೂಪಿಣಿಯಾಗಿ ಬದಲಾಗಿಲ್ಲ. ಆ ಸಿನಿಮಾ ಅಂದ್ಕೊಂಡಷ್ಟು ಯಶಸ್ಸು ಗಳಿಸಲ್ಲ. ಅದಾದಮೇಲೆ ಇವರು ಕೆಲವು ಸ್ಟಿಲ್ಸ್ನ ನೋಡಿ ಬಾಲಿವುಡ್ನ ಇನ್ನೊಬ್ಬ ದೊಡ್ಡ ನಿರ್ದೇಶಕ ಶ್ರೀ ಪ್ರಕಾಶ್ ಮೆಹ್ರಾ ಅವರು ಗುಂಗುರು ಅನ್ನೋ ಒಂದು ಸಿನಿಮಾಗೆ ಮನೋಜ್ ಕುಮಾರ್ ಅವ್ರ ಮಗನ್ನ ಆಪೋಸಿಟ್ ಆಗಿ ಇವ್ರನ್ನ ಆಯ್ಕೆ ಮಾಡ್ತಾರೆ. ಆ ಸಿನಿಮಾ ಕೂಡ ಇವರು ತುಂಬ ನಿರೀಕ್ಷೆ ಇಟ್ಕೊಂಡಿರ್ತಾರೆ, ಬಟ್ ಅದು ಕೂಡ ದೊಡ್ಡ ಸೋಲ್ನ ಕಾಣಿಸುತ್ತೆ. ಆ್ಯಕ್ಟರ್ ಫ್ಲಾಪ್ ಆಗಿಬಿಡುತ್ತೆ ಸಿನಿಮಾ. ಹೆಂಗಾದರೂ ಮಾಡಿ ಈ ಕಲಾಲೋಕದಲ್ಲಿ ನಾನು ಸರ್ವೈವ್ ಆಗಬೇಕು ಅಂತ ಸಪೋರ್ಟಿಂಗ್ ಪಾತ್ರಗಳಿಗೆ ಅವರು ಜಾರ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ಗಳಲ್ಲಿ ಕಾಣಿಸ್ಕೋತಾರೆ. ಇವರ ತಾಯಿ ಡಾಕ್ಟ್ರು. ಇವ್ರ ತಾಯಿ ಹತ್ರ ಪೂರ್ಣಿಮಾ ಭಾಗ್ಯರಾಜ್, ಇತ್ತೀಚೆಗಷ್ಟೇ ಕಾಲವಾದ್ರಲ್ಲ ಭಾಗ್ಯರಾಜ್ ಸರ್, ಅವರ ಶ್ರೀಮತಿ, ಅವಾಗ ಇನ್ನೂ ಮದುವೆ ಆಗಿರಲಿಲ್ಲ. ಭಾಗ್ಯರಾಜ್ ಅವರ ಮಡದಿಯ ತಂದೆ ತಾಯಿ, ಅಂದರೆ ಪೂರ್ಣಿಮಾ ಮೇಡಮ್ ಅವರ ಅಪ್ಪ ಅಮ್ಮ ಇವರ ತಾಯಿ ಹತ್ರ ಪೇಷಂಟ್ಸ್ಗಳಾಗಿರ್ತಾರೆ. ಹಾಗಾಗಿ ಇವರ ಆರ್ಟಿಸ್ಟು, ಸೌತ್ ಇಂಡಿಯನ್ನು ಅನ್ನೋದೊಂದು ಪರಿಚಯ ಆಗಿರುತ್ತೆ. ಅವರೇ ರೂಪಿಣಿ ಮೇಡಮ್ ಅವ್ರ ತಾಯಿಯೇ ಪೂರ್ಣಿಮಾ ಮೇಡಮ್ ಅವ್ರ ತಂದೆ ತಾಯಿನ ಡಾಕ್ಟ್ರಾಗಿ ನೋಡ್ತಾ ಇರ್ತಾರೆ. ರಾಜಶ್ರೀ ಸಂಸ್ಥೆಯಲ್ಲಿ ರೂಪಿಣಿ ಮೇಡಮ್ ಅವರು ಕೆಲಸ ಮಾಡಿರೋದ್ರಿಂದ ಅವರು ಒಂದು ಚಿತ್ರದ ನಾಯಕಿಯ ಹುಡುಕಾಟ ನಡೆಸ್ತಿರ್ತಾರೆ. ಆವಾಗ ನಮ್ಮ ರೂಪಿಣಿ ಮೇಡಮ್ ಅವರ ತಾಯಿಯೇ ಪೂರ್ಣಿಮಾ ಭಾಗ್ಯರಾಜ್ ಅವರ ಹೆಸರನ್ನ ಹೇಳ್ತಾರೆ. ರಾಜಶ್ರೀ ಸಂಸ್ಥೆಯ ನಿರ್ಮಾಣದ ಚಿತ್ರ ಪಹೇಲಿ ಅಂತ. ಪಹೇಲಿ ಅನ್ನೋ ಸಿನಿಮಾ ಮೂಲಕ ಹಿಂದಿ ಚಿತ್ರರಂಗಕ್ಕೆ ಪೂರ್ಣಿಮಾ ಭಾಗ್ಯರಾಜ್ ಅವರು ಪರಿಚಯ ಆಗ್ತಾರೆ. ಅಲ್ಲಿಂದ ಅವರ ಮಧ್ಯೆ ಒಂದು ಒಡನಾಟ ಇರುತ್ತೆ. ಈ ಕಡೆ
ಕೋಮಲ್ ಮೇಡಮ್ ಅಂದರೆ ರೂಪಿಣಿ ಮೇಡಮ್ ಅವ್ರಿಗೆ ಅವ್ರು ಅಂದ್ಕೊಂಡಿರೋ ಸಕ್ಸಸ್ಸು ಸಿನಿಮಾ ಇಂಡಸ್ಟ್ರಿ ಬಾಲಿವುಡ್ನಲ್ಲಿ ಕೋಟ್ ಮಾಡಿ ಹೇಳ್ತಾ ಇದ್ದೀನಿ, ಹಿಂದಿನಲ್ಲಿ ಬಾಲಿವುಡ್ನಲ್ಲಿ ಸಿಗಲ್ಲ. ಸರಿ, ಡ್ಯಾನ್ಸ್ ಕಡೆಗೆ ನಾವು ಕಾನ್ಸಂಟ್ರೇಟ್ ಮಾಡೋಣ ಅಂದ್ಬಿಟ್ಟು ಈ ಕುಚುಪುಡಿ ನೃತ್ಯನ ಕಲಿಯೋದಕ್ಕೆ ಅಡಿಯಾರ್ ಡ್ಯಾನ್ಸಿಂಗ್ದೊಂದು ಇನ್ಸ್ಟಿಟ್ಯೂಟ್ ಇದ್ದೆ ತಮಿಳ್ನಾಡು ಮಡ್ರಾಸ್ನಲ್ಲಿ, ಅಂದರೆ ಅವತ್ತಿನ ಮಡ್ರಾಸು ಇವತ್ತಿನ ಚೆನ್ನೈಯಲ್ಲಿ ಅಡಿಯಾರ್ ಡ್ಯಾನ್ಸ್ ಅಕಾಡೆಮಿ ಅಂತ, ಅಲ್ಲಿಗೆ ಸೇರ್ಕೋತಾರೆ, ಅಡ್ಮಿಷನ್ ಆಗ್ತಾರೆ. ಅಷ್ಟೊತ್ತಿಗೆ ಆಲ್ರೆಡಿ ಪೂರ್ಣಿಮಾ ಭಾಗ್ಯರಾಜ್ ಮೇಡಮ್ ಅವ್ರಿಗೆ ಇವ್ರ ಕಡೆಯಿಂದ ಇನ್ನೂ ಒಂದು ಸಹಾಯ ಏನಾಗಿರುತ್ತೆ ಅಂತಂದರೆ, ಒಂದು ಈ ಎಲ್ ವಿ ಪ್ರಸಾದ್ ಅಂತ ಪ್ರಸಾದ್ ಲ್ಯಾಬೊರೇಟರೀಸ್ ಆ ಸಂಸ್ಥೆಯ ಒಡೆಯ, ಅವರು ಒಂದು ಹಿಂದಿ ಸಿನಿಮಾ ಮಾಡ್ತಾ ಇರ್ತಾರೆ, ಮೇರೆ ಘರ್ ಮೇರೆ ಬಚ್ಚೆ ಅಂತ. ಅದರಲ್ಲಿ ಸ್ಮಿತಾ ಪಾಟೀಲ್ ಅವರ ತಂಗಿ ಪಾತ್ರದಲ್ಲಿ ನಮ್ಮ ರೂಪಿಣಿ ಮೇಡಮ್ ಅವರು ಕಾಣಿಸ್ಕೊಂಡಿರ್ತಾರೆ. ಅವಾಗ ಇನ್ನು ಚೈಲ್ಡ್ ಆರ್ಟಿಸ್ಟ್ ಥರನೇ, ಚೈಲ್ಡ್ ಆರ್ಟಿಸ್ಟ್ ಅಲ್ಲ, ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ಥರ. ಆ ಸಿನಿಮಾ ನಡೀತಿರ್ಬೇಕಾದ್ರೆ ಮಲಯಾಳಂನ ಫಾಜಲ್ ಅನ್ನೋ ಒಬ್ಬರು ಡೈರೆಕ್ಟ್ರು ಪಾತ್ರಕ್ಕೊಬ್ಬರು ಹುಡುಗಿನ ಹುಡುಕ್ತಾ ಇದ್ದೀನಿ ಅಂದ್ಬಿಟ್ಟು ಇವ್ರಿಗೆ ಆಫರ್ ಬರುತ್ತೆ ರೂಪಿಣಿ ಮೇಡಮ್ ಅವ್ರಿಗೆ. ಅವ್ರು ತುಂಬ ಚಿಕ್ಕವರಾಗಿರ್ತಾರೆ ಆ ಪಾತ್ರಕ್ಕೆ, ಅವ್ರ ತಾಯಿ ಇಲ್ಲ, ಇನ್ನೊಬ್ಬರು ಒಳ್ಳೆ ನಟಿ ಇದ್ದಾರೆ ಸೌತ್ ಇಂಡಿಯನ್ನೇ, ನಾನು ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಎಲ್ ವಿ ಪ್ರಸಾದ್ ಅವ್ರಿಗೆ ಪೂರ್ಣಿಮಾ ಮೇಡಮ್ ಅವ್ರನ್ನ ಪರಿಚಯ ಮಾಡಿಕೊಡ್ತಾರೆ. ಆ ಸಿನಿಮಾನೇ ಮಂಜಿಲ್ ವಿರಂಜ ಪೂಕ್ಕಳ್, ಮೋಹನ್ ಲಾಲ್ ಸರ್ ಹೀರೋ ಆ್ಯಂಡ್ ನಮ್ಮ ಫಾಜಿಲ್ ಅವರು ನಿರ್ದೇಶಕರು. ಆ ಸಿನಿಮಾ ಮಲಯಾಳಮಲ್ಲಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಸೊ ಇವರ ಪೂರ್ಣಿಮಾ ಮೇಡಮ್ ಹಾಗೂ ರೂಪಿಣಿ ಮೇಡಮ್ ಅವರ ಕುಟುಂಬದ ಸಂಬಂಧ ಸ್ನೇಹ ಇನ್ನೂ ಗಟ್ಟಿಯಾಗುತ್ತೆ. ಇಲ್ಲಿ ಇವರು ಅಡಿಯಾರ್ಗೆ ಬರ್ತಾರೆ, ಅಡಿಯಾರ್ ಡ್ಯಾನ್ಸ್ ಅಕಾಡೆಮಿಗೆ, ಅಲ್ಲೇ ಅಡ್ಮಿಷನ್ ಆಗ್ತಾರೆ, ಅಲ್ಲೇ ಇದ್ದು ಅಲ್ಲೇ ಡ್ಯಾನ್ಸ್ ಕಲಿಯುವಂಥ ಇದು. ಅದೇ ಟೈಮಲ್ಲಿ ಭಾಗ್ಯರಾಜ್ ಹಾಗೂ ಪೂರ್ಣಿಮಾ ದಂಪತಿಗಳಿಗೆ ಒಂದು ಹೆಣ್ಮಗು ಹುಟ್ಟುತ್ತೆ, ಅವ್ರ ದೊಡ್ಡ ಮಗಳು ಶರಣ್ಯ ಅವ್ರ ಮಗು ಭಾಗ್ಯರಾಜ್ ಅವ್ರಿಗೆ ಪೂರ್ಣಿಮಾ ಅವ್ರಿಗೆ ಹಿಂಗಾಗಿದೆ ಅಂತ ಗೊತ್ತಾಗ್ತಾರಂಗೆ ಮಗು ನೋಡೋಕ್ಕೆ ಕೋಮಲ್ ಅಂದರೆ ರೂಪಿಣಿ ಮೇಡಮು ಅವ್ರ ತಾಯಿ ಅವ್ರ ಮನೆಗೆ ಹೋಗ್ತಾರೆ. ಆ ಮಗುಗೆಲ್ಲ ಒಂದೇನೋ ಗಿಫ್ಟ್ ತೊಗೊಂಡೋಗಿ ಮಾತಾಡ್ತಿರ್ಬೇಕಾದ್ರೆ ಭಾಗ್ಯರಾಜ್ ಸರ್ ಫಸ್ಟು ಇವ್ರನ್ನ ನೋಡ್ತಾರೆ, ಯಾರಿ ಪಣ್ಣು ನಲ್ಲ ಇರಕ್ಕೆ, ಯಾರಿ ಹುಡುಗಿ ಚೆನ್ನಾಗಿದ್ದಾರಲ್ಲ, ಇಲ್ಲ ಆ್ಯಕ್ಟ್ ಮಾಡ್ತೀರಾ, ಅಯ್ಯೋ ಅವ್ರು ಆಲ್ರೆಡಿ ತುಂಬ ಆ್ಯಕ್ಟ್ ಮಾಡಿದ್ದಾರೆ ಹಿಂದಿನಲ್ಲೆಲ್ಲ ಅಂತ ಪೂರ್ಣಿಮಾ ಮೇಡಮ್ ಅವ್ರು ಹೇಳಿದ್ದಾರೆ. ಇಲ್ಲ ತೈಲ್ ಮಾಡಲಿ ಅಂತಂದ್ಬಿಟ್ಟು ಸರ್ ಐ ಲವ್ ಯು ಅನ್ನೋ ಒಂದು ಸಿನಿಮಾಗೆ ಕೋಮಲ್ ಮೇಡಮ್ ಅವ್ರನ್ನ ಭಾಗ್ಯರಾಜ್ ಅವರು ಆಯ್ಕೆ ಮಾಡಿದ್ರೆ. ಕೋಮಲ್ ಅನ್ನೋದು ಈ ನಾರ್ತ್ ಇಂಡಿಯನ್ ಹೆಸರಿದ್ದಂಗಿದೆ, ಬೆಂಗಾಲಿ, ಗುಜರಾತಿ, ಇಲ್ಲ ಮಹಾರಾಷ್ಟ್ರೀಯನ್ ಹೆಸರಿದ್ದಂಗಿದೆ, ನಮ್ಮ ಸೌತ್ ಇಂಡಿಯಾಗೆ ಸೂಟ್ ಆಗಲ್ಲ ಅಂತ ಭಾಗ್ಯರಾಜ್ ಸರ್ ಇವ್ರನ್ನ ರೂಪಿಣಿಯಾಗಿ ಬದಲು ಮಾಡ್ತಾರೆ. ಅದಾಗ್ತಾ ಇರೋಂಗೆ ಈ ಸಿನಿಮಾ ಮಾತುಕತೆ ಆಗಿ ಶೂಟಿಂಗ್ ಒಂದೆರಡು ಶೆಡ್ಯೂಲ್ ನಡೀತಾ ಇರೋ ಅಷ್ಟೊತ್ತಿಗೆ ಅಂದಿನ ತಮಿಳಿನ ದೊಡ್ಡ ಸ್ಟಾರ್ ಕಲಾವಿದ ವಿಜಯಕಾಂತ್ ಅವ್ರ ಜೊತೆಗೆ ಕೂಲಿಕಾರನ್ ಅನ್ನೋ ಒಂದು ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸೋಕ್ಕೆ ಅವಕಾಶ ಬರುತ್ತೆ. ಆ ಸಿನಿಮಾನೂ ಮಾಡ್ತಾರೆ, ಈ ಸಿನಿಮಾನೂ ಮಾಡ್ತಾರೆ, ಒಂದು ಹೆಸರು ಬರುತ್ತೆ. ಈ ಹೆಸರೆಲ್ಲ ಬಂದು ಈ ಕಡೆ ಅವ್ರ ತಾಯಿ ಎಲ್ಲ ಬಾಂಬೆನಲ್ಲಿರ್ತಾರೆ, ಅಲ್ಲಿ ಇಲ್ಲಿ ಓಡಾಟ ನಮ್ಮ ಕಷ್ಟ ಬೇಡ, ಸರಿ ನಡಿ ಹೋಗ್ಬಿಡೋಣ. ಇಲ್ಲಿ ಕೂಲಿಕಾರನೂ ಹಿಟ್ಟಾಗುತ್ತೆ, ಅವ್ರಿಗೆ ಬಾಲಿವುಡಲ್ಲಿ ಸಿಗದೇ ಇರೋ ಸಕ್ಸಸ್ ನಮ್ಮ ಸೌತ್ ಇಂಡಿಯಾದಲ್ಲಿ ಸಿಗುತ್ತೆ. ಇದಾದಮೇಲೆ ಇಲ್ಲಿ ತುಂಬ ಈ ಜಂಬಲಪ್ಪು, ಇಲ್ದು ಭಾಷೆ ಗೊತ್ತಿಲ್ಲ, ಇಲ್ಲೆಲ್ಲ ಕಷ್ಟ, ಇದು ವಾಪಸ್ ಹೋಗ್ಬಿಡೋಣ ಅಂತ ವಾಪಸ್ಸು ಊರಿಗೆ ಹೊಟ್ಟೋಗಿದ್ದಾರೆ. ಇದೇ ಟೈಮ್ನಲ್ಲಿ ಈ ರಜನಿ ಸರ್ ಜೊತೆ ಒಂದು ಪಿಕ್ಚರಲ್ಲಿ ಕೂಡ ಆ್ಯಕ್ಟ್ ಮಾಡ್ತಾರೆ, ಮನಿದನ್ ಅನ್ನೋ ಫಿಲಮ್ ಅಂತ ಕಾಣುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್, ತಪ್ಪಿದ್ದಲ್ಲಿ ಕ್ಷಮಿಸಿ. ಆ ಸಿನಿಮಾದಲ್ಲಿ ರಜನಿ ಸರ್ ಜೊತೆಗೆ ನಾಯಕಿಯಾಗಿ ಸೂಪರ್ ಸ್ಟಾರ್ ಜೊತೆಗೂ ಕಾಣಿಸ್ಕೋತಾರೆ. ಇದೆಲ್ಲ ಆಗಿ ಅವಕಾಶಗಳು ಬರ್ತಾ ಇರುತ್ತೆ, ಬಟ್ ಬೇಡ ನಮ್ಮೂರಿಗೆ ಹೋಗ್ಬಿಡೋಣ ಅಂತ ವಾಪಸ್ ಹೊಟ್ಟೋಗ್ತಾರೆ. ಆಗ ಇವರ ಮನೆಗೆ ಹೋಗಿದ್ದೆ ನಿರ್ದೇಶಕ ಪಿ ವಾಸು. ಶಿವಾಜಿ ಪ್ರಭು ಅವ್ರ ಜೊತೆ ಎಂತಂಗಚ್ಚಿ ಪಡಿಚವಳ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಹೋಗ್ತಾರೆ. ಆ ಸಿನಿಮಾಗೆ ನಾಯಕಿಯೇ ರೂಪಿಣಿನೇ ಬೇಕು ಅಂತ ವಾಸು ಸರ್ ಹತ್ರ ಹಿಡ್ಕೊಂಡು ಬಾಂಬೆನಲ್ಲಿ ಹೋಗಿ ಕೂತ್ಕೋತಾರೆ. ಅವ್ರ ಮನೇಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತಿದ್ದಾಗ್ಲೂ ಬರೀ ಹಾಲು ಕುಡ್ಕೊಂಡಿದ್ದಾರಂತೆ, ಊಟ ತಿಂಡಿ ಏನು ಮಾಡಿಲ್ಲ. ಏನು ಬೇಡ, ನೀವು ನಮಗೆ ಡೈರೆಕ್ಟಾಗಿ ಒಪ್ಕೊಳ್ಳಿ, ನನಗೆ ಅದೇ ಊಟ ತಿಂಡಿ ಕೊಟ್ಟಂಗೆ. ಪೊಲ್ಲಾಚಿನಲ್ಲಿ ಶೂಟಿಂಗು, ನೀವು ಇಲ್ಲಿಂದ ಡೈರೆಕ್ಟ್ ಅಲ್ಲಿಗೆ ಬಂದುಬಿಡಿ, ನೀವು ಚೆನ್ನೈಗೆ ಬರಲೇಬೇಡಿ, ಶೂಟಿಂಗ್ ಮುಗಿಸ್ಕೊಂಡು ವಾಪಸ್ ಹೋಗ್ಬಿಡಿ, ನೀವು ಬರಲೇಬೇಕು ಮಾಡಲೇಬೇಕು ಅಂತ ಅಷ್ಟು ಒಬ್ಬ ನಿರ್ದೇಶಕ ಕೇಳಿದ್ರು ಅಂತ. ಆದಮೇಲೆ ರೂಪಿಣಿಯವ್ರು ಒಪ್ಕೊಂಡು ಆ ಸಿನಿಮಾಲಿ ಆ್ಯಕ್ಟ್ ಮಾಡ್ತಾರೆ. ಆ ಪಿಕ್ಚರ್ ಬಿಡುಗಡೆ ಆಗುತ್ತೆ, ಸೂಪರ್ ಡೂಪರ್ ಹಿಟ್ಟು. ಯಾವ ಮಟ್ಟದಲ್ಲಿ ರೂಪಿಣಿಯವರು ಜನಪ್ರಿಯರಾಗ್ಬಿಡ್ತಾರೆ ಅಂದರೆ 3-4 ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರು, ಅಷ್ಟು ಬ್ಯುಸಿ ಆಗ್ಬಿಡ್ತಾರೆ. ಜೊತೆಗೆ ಮಲಯಾಳಮ್ಮು, ತಮಿಳು, ತೆಲುಗು, ನಮ್ಮ ಕನ್ನಡ ಎಲ್ಲ ಸಿನಿಮಾಗಳಲ್ಲೂ ಬ್ಯುಸಿ ಆಗೋಕ್ಕೆ ಸ್ಟಾರ್ಟ್ ಆಗ್ತಾರೆ. ರೂಪಿಣಿ ಅನ್ನೋ ಹೆಸರು ಭಾಗ್ಯರಾಜ್ ಅವರು ಇಟ್ಟಿದ್ದ ಗಳಿಗೆ, ಅವರು ಅಭಿನಯಿಸಿದ ಪಾತ್ರ, ಅವರು ಒಂದಕ್ಕಿಂತ ಒಂದು ವಿಭಿನ್ನ ರೀತಿಯಲ್ಲಿ ಇರೋದು ನಿಜಕ್ಕೂ ಒಂದು ದಕ್ಷಿಣ ಭಾರತದಲ್ಲೇ ಸಂಚಲನ ಹುಟ್ಟಿಸಿದಂಥ ನಟಿ ರೂಪಿಣಿಯವರಾಗ್ತಾರೆ. ಇನ್ನು ಕನ್ನಡಕ್ಕೆ ಬಂದಂಥ ಚಿತ್ರ ವಿಷ್ಣು ಸರ್ ಜೊತೆಗೆ ಅವ್ರ ನಂಟು, ರವಿ ಸರ್ ಜೊತೆಗೆ ಅವ್ರು ನಡೆಸಿದ ಅನುಭವ, ಇವಾಗ ಅವರ ಪ್ರಸ್ತುತ ಜೀವನ, ಗಂಡ ಮಕ್ಕಳು, ಇಂಡಸ್ಟ್ರಿಯಿಂದ ಸಡನ್ನಾಗಿ ಅವರು ದೂರ ಆಗಿದ್ದೇನಕ್ಕೆ. ಇಲ್ಲಿ ನಮ್ಮ ಕನ್ನಡದ ಒಬ್ಬ ಹಿರಿಯ ಪತ್ರಕರ್ತ, ಹೆಸರು ಬೇಡ,
ರೂಪಿಣಿ ಅವರಿಗೆ ಇಲ್ಲದೇ ಇರೋ ಇದು ಕಾಯಿಲೆ ಒಂದಿದೆ ಅಂತ ವಿವಾದ ಸೃಷ್ಟಿಸಿದ್ದು, ಇದೆಲ್ಲದ್ರ ಬಗ್ಗೆನೂ ನಾಳಿನ ಸಂಚಿಕೆಯಲ್ಲಿ ವಿವರವಾಗಿ ಹೇಳ್ತೀನಿ. ಇದು ಸಿನಿಮಾ ಸರಸ್ವತಿ ಬೆಳ್ಳಿ ಪರದೆಯ ಸತ್ಯ ಘಟನೆಗಳ ಪ್ರಸ್ತುತಿ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್. ನಮಸ್ಕಾರ.